ಆನಂದ್ ಅವರೇ, ಈಗ ಇದರಲ್ಲಿ ಈ ವಿಡಿಯೋದಲ್ಲಿ ಏನಂದ್ರೆ ಸ್ಪ್ರೇಯರ್ ಬಗ್ಗೆ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಎಲ್ಲ ಔಷಧಿ ಹೊಡೆ, ನಿಮ್ಗೆ ಗೊತ್ತು ಔಷಧಿ ಹೊಡೆದಿಲ್ಲ ಅಂದ್ರೆ ಯಾವ್ದು ಬೆಳೆ ಬರ್ತಾ ಇಲ್ಲ. ಈ ಸ್ಪ್ರೇಯರ್ ಕ್ಯಾಟಗರಿ ತುಂಬಾ ಇಂಪಾರ್ಟೆಂಟ್ ಆಗಿ. ಏನ್ ಪವರ್ ಬೀಡರ್ ನಮಗೆ ಕಳೆ ತೆಗಿಲಿಕ್ಕೆ ಹೆಂಗ್ ಬೇಕು, ಈಗಂದ್ರೆ ವರ್ಷ ಪೂರ್ತಿ ಸ್ಪ್ರೇಯರ್ ಬೇಕು. ಇದ್ರಲ್ಲಿ ತುಂಬಾ ವೆರೈಟಿ ಇದೆ, ಹೇಳ್ತಾ ಹೋಗ್ತೀನಿ ಬಿಡಿಸಿ. ನಮ್ಗೆ 50 ಮೀಟರ್ ಪೈಪ್ ಸಾಕು, 100 ಮೀಟರ್ ಪೈಪ್ ಒಳಗಡೆ ಕೆಲಸ ಮಾಡಬೇಕು, ಚಿಕ್ಕದು ಹೊಡ್ಕೋಬೇಕು, ದಿನ 200-300 ಲೀಟರ್ ಅನ್ನೋರ್ಗೆ ಈ ಪಂಪ್ ಇದೆ. ಇದರಲ್ಲಿ ನಮ್ಮ ಹತ್ರ ನಾರ್ಮಲ್ ಕ್ವಾಲಿಟಿ ಇದೆ, ಕಡಿಮೆ ಕ್ವಾಲಿಟಿ ಇದೆ. ಬರೀ ಪೆಟ್ರೋಲ್ದು 4 ಸ್ಟ್ರೋಕ್ ಇಂಜಿನ್ದು 100 ಮೀಟರ್ ಕೆಪಾಸಿಟಿ ಹೊಡಿತಕ್ಕಂಥ ಮಿಷಿನ್ ಬಂದ್ಬಿಟ್ಟು ಓನ್ಲಿ ನೋಡಿ 7,800, ಓನ್ಲಿ 7,800. ಓಕೆನಾ? ಇದ್ರ ಪೈಪ್ ಬೇಕಂದ್ರೆ ನೀವು ಯಾವ್ದು ಬೇಕು ತಗೋಬಹುದು. ಪೈಪ್ ಆಮೇಲೆ ಹೇಳ್ತೀನಿ, ಪೈಪಲ್ಲೂ 3 ಕ್ವಾಲಿಟಿ ಇದೆ ಹೇಳ್ತೀನಿ. 7,800 ರೂಪಾಯಿ. ಅದರಲ್ಲಿ 4 ಸ್ಟ್ರೋಕ್ದು ನೆಕ್ಸ್ಟ್ 100 ಮೀಟರ್ ಕೆಪಾಸಿಟಿ ಟಾಪ್ ಕ್ವಾಲಿಟಿ ಇದೆ. ಟಾಪ್ ಕ್ವಾಲಿಟಿ ಅಂದ್ರೆ ನಿಮಗೆ ಫುಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಇದನ್ನ ನಾವು ಜಾಸ್ತಿ ಕರಾವಳಿ ಯೂಸ್ ಮಾಡ್ತಾರೆ. ಈ ಏನಕ್ಕೆ ಅಂದ್ರೆ ದೊಡ್ಡದಾದ್ರೆ ಎತ್ಕೊಂಡು ಹೋಗಕ್ಕಾಗಲ್ಲ, ಕರಾವಳಿ ಇದು ಯೂಸ್ ಮಾಡ್ತಾರೆ. ಇದು ಬ್ಯೂಟಿಫುಲ್ ಕ್ವಾಲಿಟಿ. ಹೆಂಗೆ ಅಂತ ಹೇಳಿದ್ರೆ, ನೀವು ಇದ್ರಲ್ಲಿ ಹಾಕಿರೋದು ಒಂದೊಂದು ಪಿನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರೊಳಗಡೆ ಹಾಕಿರೋ ಪಿಸ್ಟನ್ ರಾಡು ಮಾಮೂಲಿ ಬೇರೆ ತರ ಕಬ್ಬಣದ ಐರನ್ ಕೊಟ್ರೆ, ಇವಾಗ ಸ್ಟೀಲ್ ಕೊಟ್ಟಿರ್ತಾನೆ. 100 ಮೀಟರ್ ಕೆಲಸ ಮಾಡ್ಬೋದು, ಎತ್ಕೊಂಡು ಹೋಗಿ ಈಜಿ. 1 ಲೀಟರ್ ಹಾಕಿದ್ರೆ 1.25 ಗಂಟೆ ಕೆಲಸ ಮಾಡುತ್ತೆ. ಒಂದು 400-500 ಲೀಟರ್ ತನಕ ಹೊಡ್ಕೋಬಹುದು. ಬ್ಯೂಟಿಫುಲ್ ಇರ್ತದೆ. ಇದು ಬಂದ್ಬಿಟ್ಟು 9,100 ರೂಪಾಯಿ. ಓಕೆನಾ? ಇವೆಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಅದಾದ್ಮೇಲೆ ಇನ್ನೊಂದು ಮಾಡೆಲ್ ಬರ್ತದೆ, ಇದು ಹೊಂಡಾ ಟೆಕ್ನಾಲಜಿ ಮಾಡಿರುವಂತದ್ದು. ಓಕೆನಾ? ಇದು ಬಂದು 100-125 ಮೀಟರ್ ಕೆಲಸ ಮಾಡುತ್ತೆ. ಇದು 125 ಮೀಟರ್ ಕೆಲಸ ಮಾಡುತ್ತೆ. ಇದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಒಂದು 600 ಲೀಟರ್ ತನಕ ಸ್ಪ್ರೇ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮ್ಗೆ 9,600 ರೂಪಾಯಿ ಆಗುತ್ತೆ, 9,600. ಪೈಪ್ ಬೇಕಾದ್ರೆ ನೀವು ತಗೋಬೇಕು. ಇದನ್ನ ನಾವು ಜಾಸ್ತಿ ಈ ಮಾಡೆಲ್ಗಳು ಇದು ಮಾಡೋದು ಕರಾವಳಿ, ಮಲೆನಾಡು, ಶಿವಮೊಗ್ಗ, ಇದು ತುಂಬಾ. ಯಾಕಂದ್ರೆ ನಮ್ ಕಡೆ ಏನ್ ಮಾಡಿದ್ರೆ ದೊಡ್ಡದು ಬಂದ್ಬಿಟ್ಟಿದ್ದಾರೆ. ಓಕೆನಾ? ಇದಕ್ಕೆ ಯೂಸ್ ಮಾಡ್ತಾರೆ. ಏನಂದ್ರೆ ಒಂದ್ ಕೈ ಪೈಪು, ಒಂದ್ ಕೈಯಲ್ಲಿ ಮಿಷಿನ್ ಎತ್ಕೊಂಡು ಈಸಿಯಾಗಿ ಎತ್ಬೇಕು, ಬೆಟ್ಟ ಗುಡ್ಡ ಹತ್ಬೇಕು ಅವ್ರು. ಹಂಗಾಗಿ ಈ ಕಾನ್ಸೆಪ್ಟ್ ಆಯ್ತು. ಅದಾದ್ಮೇಲೆ ನಮ್ ಕಡೆ ನೋಡಿ ಏನಾಗುತ್ತೆ, ಈ ಕಾನ್ಸೆಪ್ಟ್ ಇದೇನ್ ಗೊತ್ತಾ, 200 ಮೀಟರ್ ಕೆಪಾಸಿಟಿ ಹೊಡಿಯುತ್ತೆ. ಜೊತೆಗೆ ಏನಂದ್ರೆ ಇಬ್ರು ಹೊಡಿಬಹುದು ಅಟ್ ಅ ಟೈಮ್. ಇಬ್ರು ಹಾಕಿದ್ರೆ ಒಂದು 180 ಮೀಟರ್ ಕೆಲಸ ಮಾಡುತ್ತೆ. 200 ಮೀಟರ್ ಅಂದ್ರೆ 650 ಅಡಿ ಕೆಲಸ ಆಯ್ತು. ಜೊತೆಗೆ ಈ ಚಿಕ್ಕ ಮಿಷಿನ್ ಅಲ್ಲಿ 1.25 ಗಂಟೆ 1.25 ಗಂಟೆ ನಿಲ್ಸ್ಬೇಕಲ್ಲ. ಇದು ಕಂಟಿನ್ಯೂಸ್ಲಿ ನೋಡಿ 3.5 ಲೀಟರ್ ಟ್ಯಾಂಕ್ ಹಾಕಿದ್ರೆ 1 ಲೀಟರ್ 2 ಅವರ್ ಕೆಲಸ ಮಾಡುತ್ತೆ. ಕಂಟಿನ್ಯೂಸ್ಲಿ ಮಿನಿಮಮ್ ಅಂದ್ರೆ 6 ಗಂಟೆ ಕೆಲಸ ಮಾಡುತ್ತೆ. 6 ಅವರ್ಸ್ ಆರಾಮಾಗಿ ಬೆಳಗಿನ ಸಾಯಂಕಾಲ ಆಯ್ತು. ಒಂದ್ 2,000-2,500 ಲೀಟರ್ ಹೊಡಿಬೇಕು ಅನ್ನೋರಿಗೆಲ್ಲ ಇದು ಹೋಗ್ಬೋದು. ಆಯ್ತಾ? ಇದು ಲ್ಯಾಂಡ್ಸನ್ ಕಂಪ್ನಿ. ಇದು ಒಂದು ಹೇಳ್ತೀನಿ, ಬೇರೆ ಕಂಪ್ನಿ ತುಂಬಾ ಇದೆ. ಯಾಕೆ ಇದನ್ನ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ನಮಗೆ ಈ ಲೋಕಲ್ ಜನಕ್ಕೆ ಏನೇನು ಬೇಕು, ಒಂದು ಕಂಪ್ನಿ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ನೋಡಿ, ನಾರ್ಮಲ್ ಇದರಲ್ಲಿ ನಿಮ್ದು ನಾರ್ಮಲ್ ಗೇಟ್ ವಾಲ್ ಬರುತ್ತೆ ನೋಡಿ. ಇದು ಈ ನಾರ್ಮಲ್ ಗೇಟ್ ವಾಲ್ಗಳು ಏನ್ ಮಾಡ್ತಾ ಇರ್ತದೆ, ಗೇಟ್ ವಾಲ್ ಕಟ್ ಆಗ್ತಾ ಇರ್ತದೆ ಅವಾಗ. ಇದು ಒಂದು ಈ ಪಾರ್ಟ್ಸ್ ಇದಾವಲ್ಲ, ಇದು ಕಟ್ ಆಗ್ತಾ ಇರ್ತದೆ. ಇದ್ರಲ್ಲಿ ಏನಾಗೋಗುತ್ತೆ ಅಂದ್ರೆ, ನಮ್ಮ ರೈತ ಬಂದು 105 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ. ನಾವೇನ್ ಮಾಡಿದ್ವಿ ಅಂದ್ರೆ, ಇದರಲ್ಲಿ ಕಟ್ ಆಗದಿರುವಂತ ಗೇಟ್ ವಾಲ್ ಮಾಡಿದ್ವಿ. ಓಕೆನಾ? ಗೇಟ್ ವಾಲ್ ಕಟ್ ಆಗಲ್ಲ. ಕಾಮನ್ ಆಗಿ ಇದರಲ್ಲಿ ಎಲ್ಲ ಅಪ್ಡೇಟ್ ವರ್ಷನ್, ಆಯಿಲ್ ಕ್ಯಾಪ್ ಎಗರೋಗೋದು ಥ್ರೆಡೆಡ್ ಮಾಡಿದ್ವಿ. ಆಮೇಲೆ ಆಯಿಲ್ ಇಲ್ಲ ಅಂದ್ರೆ ಸೆನ್ಸರ್ ಇರ್ತದೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಮೈಂಡ್ ಇರ್ಲಿ, ನೀವು ಆಯಿಲ್ ಇಲ್ದೇನೆ ಮಿಷಿನ್ ಓಡಿಸಿ ಪ್ರಾಬ್ಲಮ್ ಆಗಲ್ಲ, ಆಟೋಮೆಟಿಕ್ ಆಫ್ ಆಗುತ್ತೆ. ಆಯ್ತಾ? ಇದು ಬಂದು ನಿಮಗೆ ಬ್ಯೂಟಿಫುಲ್ ಕ್ವಾಲಿಟಿ 6 ಮಂತ್ ವಾರಂಟಿ. ಇದು 12,000 ರೂಪಾಯಿ ಆಗುತ್ತೆ ಮಿಷಿನ್. 12,000 ಮಿಷಿನ್. ಪೈಪು ನಾರ್ಮಲ್ ಪೈಪ್ ಹಾಕಿದ್ರೆ 15,500 ಆಗುತ್ತೆ. ಟಾಪ್ ಕ್ವಾಲಿಟಿ ಪೈಪ್ ಹಾಕಿದ್ರೆ ನಿಮ್ಗೆ 17,000 ರೂಪಾಯಿ ಫುಲ್ ಸೆಟ್. ಗನ್ನು, ಪೈಪು ಎಲ್ಲ ಟೋಟಲ್ ಸೆಟ್ ಬರುತ್ತೆ. ಆಯ್ತಾ? 17,000ಕ್ಕೆ ಒಂದು ಟಾಪ್ ಕ್ವಾಲಿಟಿ ಪೈಪ್. ನಾರ್ಮಲ್ ಹಾಕಿದ್ರೆ 15,500, 100 ಮೀಟರ್ ಪೈಪು ಗನ್ ಎಲ್ಲ ಸೇರಿ ಇದಾಗುತ್ತೆ. ಅದು ಬಿಟ್ರೆ ಒಂದು ನನಗೆ 4,000 ಲೀಟರ್ ಹೊಡಿಬೇಕು ಅನ್ನೋರು, ಜೊತೆಗೆ ಈ ಕರಾವಳಿಯವರು ಯೂಸ್ ಮಾಡ್ತಾರೆ. ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಕ್ಕೆ 30-35 ಅಡಿಕೆ ಅಡಿ ಹೊಡಿಯಕ್ಕೆ, ಜೊತೆ ಗಳ ಎಲ್ಲ ಕಟ್ಕೊಂಡು 60 ಅಡಿಗೂ ಹೊಡಿತಾ ಇದ್ದಾರೆ. ಮಾವಿನ ಗಿಡ ಹೊಡಿಯಕ್ಕೆ, ಈಗ ದ್ರಾಕ್ಷಿಗೆ ಲಾರ್ಜ್ ಸ್ಕೇಲ್ ಹೊಡಿಯೋರು, ದಾಳಿಂಬೆ ಹೊಡಿಯೋರು. ಈ ಹೆವಿ ಡ್ಯೂಟಿ ಮಿಷಿನ್. ಹೆವಿ ಡ್ಯೂಟಿ ಅಂದ್ರೆ ಏನಂದ್ರೆ, ಈ ನಾರ್ಮಲ್ ಮಾಡೆಲ್ ಅಲ್ಲಿ ಏನಾಗುತ್ತೆ ನಿಮ್ಗೆ, ಈ ಸೂಪರ್ ಮಾಡೆಲ್ ಅಲ್ಲಿ ಇದು ಪ್ರೀಮಿಯಂ ಅನ್ಕೋತೀವಿ, ಸೂಪರ್ ಅಂತ. ಈ ಮಾಡೆಲ್ ಅಲ್ಲಿ ಬೆಲ್ಟ್ ಇರ್ತದೆ, ಗ್ರೀಸ್ ಮೇಂಟೈನ್ ಮಾಡಬೇಕು ಎವ್ರಿ 3 ಅವರ್ಸ್ ರನ್ನಿಂಗ್ ಅಲ್ಲಿ. ಇದರಲ್ಲಿ ಗ್ರೀಸ್ ಇಲ್ಲ, ಬೆಲ್ಟ್ ಇಲ್ಲ, ಚೆಂಬಿಲ್ಲ. ಹೆವಿ ಡ್ಯೂಟಿ. ಇದು 4,000-5,000 ಲೀಟರ್ ಹೊಡೆದ್ರು ಹೊಡಿಬಹುದು. 300 ಮೀಟರ್ ಕೆಪಾಸಿಟಿ ಹೊಡಿಯುತ್ತೆ. ಓಕೆ? ಈ ಮಾಡೆಲ್ ತುಂಬಾ ಬೇಡಿಕೆ ಇದೆ, ಅಪ್ಡೇಟ್ ಮಾಡೆಲ್ ಇದು ಫ್ಯೂಚರ್ಗೆ. ಇದು ಬಂದು ನಿಮಗೆ ನಾರ್ಮಲ್ ಕ್ವಾಲಿಟಿ ಪೈಪ್ ಹಾಕಂಗೆ ಇಲ್ಲ, ಹೊಡೆದೋಗ್ಬಿಡುತ್ತೆ. ಟಾಪ್ ಕ್ವಾಲಿಟಿ ಪೈಪೇ ಹಾಕ್ಬೇಕು. ಟಾಪ್ ಕ್ವಾಲಿಟಿ ಪ್ರೆಷರ್ ಜಾಸ್ತಿ ಇರುತ್ತೆ. ಟಾಪ್ ಕ್ವಾಲಿಟಿ ಪೈಪ್ ಹಾಕಿ ನಿಮ್ಗೆ 17,000 ರೂಪಾಯಿ, ಸಾರಿ 24,000 ರೂಪಾಯಿ ಆಗುತ್ತೆ. ಟಾಪ್ ಕ್ವಾಲಿಟಿ ಇದು ಅಡಿಕೆ ಮರಗಳು, ಅಡಿಕೆ ಮರ, ಆಮೇಲೆ ಜಾಸ್ತಿ ಲಾರ್ಜ್ ಸ್ಕೇಲ್ ಮಾಡೋರಿಗೆ ಫ್ಯೂಚರ್ ಅಪ್ಡೇಟ್ ಮಾಡಲ್, ಮೈಂಡ್ ಇಟ್ಕೊಳ್ಳಿ, ಅಪ್ಡೇಟ್ ಮಾಡಲ್. ಇದು 24,000 ಆಗುತ್ತೆ. ಇದ್ರಲ್ಲಿ ಸೇಮ್ ಸ್ಟ್ಯಾಂಡರ್ಡ್ ಗನ್ ಬರ್ತದೆ. ಇದಕ್ಕೆ ಅಂದ್ರೆ ಗನ್ ಹೆವಿನೇ ಕೊಡ್ಬೇಕು ನಾವು. ಅಡಿಕೆ ಮರಕ್ಕೆಲ್ಲ ಸ್ಟ್ರೈಟ್ ಇರ್ಬೇಕು. ಹತ್ತತ್ರ ನಿಮ್ಗೆ 900 ರೂಪೀಸ್ ಗನ್ ಬರುತ್ತೆ ಇದರಲ್ಲಿ. ಈ ತರ ಎಲ್ಲ ಸ್ಪ್ರಿಂಗ್ ಪೈಪ್, ಫುಟ್ಬಾಲ್ ಪೈಪ್, ರಿಟರ್ನ್ ಪೈಪ್, ಈ ಹೆವಿ ಡ್ಯೂಟಿ 24,000 ಆಗುತ್ತೆ. ಇದು ಆಲ್ರೆಡಿ ನಾವು ಕೊಡ್ತಾ ಇದೀವಿ, ತುಂಬಾ ಸಕ್ಸಸ್ ರೇಟ್ ಇದೆ.
ಅದಾದ್ಮೇಲೆ ನಿಮಗೆ ಈಗ ನನಗೆ ಹೊಂಡಾ ಬೇಕು, ಹೊಂಡಾ ಇಂಜಿನ್ ಅಲ್ಲಿ ಬೇಕು ಅಂದ್ರೂ ನಮ್ಮ ಹತ್ರ ಇದೆ. ಓಕೆನಾ, 150 ಮೀಟರ್ ಕೆಲಸ ಮಾಡೋದು 2 HP ಹೊಂಡಾ ಇಂಜಿನ್ ಹಾಕಿ ಎಲ್ಲ ಇದೆ. ನಾವೆಲ್ಲ ಚಾರ್ಟ್ ಮಾಡಿ ನಮಗೆ ಅಪ್ಡೇಟ್ ಕೊಡ್ತೀವಿ. ಯಾಕಂದ್ರೆ ಹೊಂಡಾ ಅದು ವೇರಿಯೇಷನ್ ಆಗ್ತಾ ಇರ್ತದೆ ಪ್ರೈಸ್, ನಾವು ಅಪ್ಡೇಟ್ ಕೊಡ್ತೀನಿ ಆಯ್ತಾ. 2 HP ಅದೇ ತರ 5 HP ಹೊಂಡಾ ಹಾಕಿ ಹೆವಿ ಪಂಪ್ ಹಾಕ್ತಿವಿ. ಇದು 250 ಇಂದ 300 ಮೀಟರ್ ಕೆಲಸ ಮಾಡುತ್ತೆ. ಓಕೆನಾ, ಇದನ್ನ ನಾನು ಪ್ರೈಸ್ ಅಪ್ಡೇಟ್ ಕೊಡ್ತೀನಿ, ನೀವು ಚಾಟ್ ಮಾಡಿ ಮೊಬೈಲ್ ಅಲ್ಲಿ. ಅದಾದ್ಮೇಲೆ ಈಗ ಸ್ಪ್ರೇಯರ್ ಅಲ್ಲಿ ಈ ಪೆಟ್ರೋಲ್ ಇಂಜಿನ್ ಬಂತು, ಡೀಸೆಲ್ ಎಲ್ಲ ಸ್ಟಾಪ್ ಆಗಿದೆ ಬಿಡಿ. ಈಗ ಎಲೆಕ್ಟ್ರಿಕಲ್ದು 24 hours ಕರೆಂಟ್ ಇರೋರು, ಇಲ್ಲ ತೋಟದಲ್ಲಿ ಮನೆ ಇರೋರು, ಇಲ್ಲ ಹಸು ಸೆಟ್ ತೊಳ್ಕೊಬೇಕನ್ನೋರು, ವಾಟರ್ ಸರ್ವಿಸ್ ಮಾಡೋರು, ಮೆಕ್ಯಾನಿಕ್ಗಳು, ಎಲೆಕ್ಟ್ರಿಕಲ್ದು ಸ್ಪ್ರೇ ಮಾಡೋರು, ಆಮೇಲೆ ಯಾರೋ ಕೋಳಿ ಫಾರ್ಮ್ ಮಾಡಿರ್ತಾರೆ, ಔಷಧಿ, ಇದೆಲ್ಲ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಕಲ್ ಬರ್ತದೆ. ಇದರಲ್ಲಿ 2 ಕ್ಯಾಟಗರಿ ನಾವು ಮೇಜರ್ ಆಗಿ ಮಾಡ್ತಾ ಇದೀವಿ. ಒಂದು 1 HP ಕ್ಯಾಟಗರಿ. 1 HP ಏನಾಗುತ್ತೆ, ನಿಮಗೆ ಸ್ಪ್ರೇ ಮಾಡೋಕ್ಕಾಗತ್ತೆ, 100-120 ಮೀಟರ್ ಕೆಪಾಸಿಟಿ ಆಗುತ್ತೆ, ಬಟ್ ಕಂಟಿನ್ಯೂಸ್ಲಿ ಮಾಡೋಕ್ಕಾಗಲ್ಲ, ಹೀಟ್ ಬರುತ್ತೆ. ಓಕೆನಾ, 1 HP ಇದು ಬಂದು ನಿಮಗೆ ಪೈಪ್ ಬಿಟ್ಟು 13,000 ಇದೆ. 1 ವರ್ಷ ಗ್ಯಾರಂಟಿ ಬರುತ್ತೆ. ಇಂಡಿಯನ್ ಮೋಟರ್ ಹಾಕಿರ್ತೀವಿ, ಪ್ಯೂರ್ ಕಾಪರ್ ವೈಂಡಿಂಗ್ ಹಾಕಿರ್ತೀವಿ, 1 ವರ್ಷ ಗ್ಯಾರಂಟಿ ಬರುತ್ತೆ. ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಓಕೆನಾ, ಇದು ಲ್ಯಾಂಡ್ಸನ್ ಕಂಪನಿದು ಇರುತ್ತೆ. ಓಕೆ, 1 HP ಬರ್ತದೆ. ಅದು ನೆಕ್ಸ್ಟ್ ಮಾಡೆಲ್ ಸರ್. ಅಂದ್ರೆ ಇದು ಈ ದನದ ಕೊಟ್ಟಿಗೆಗಳು, ಹೌದು, ದನದ ಕೊಟ್ಟಿಗೆ ಆಗ್ಬೋದು, ಕೋಳಿ ಫಾರ್ಮ್ ಆಗ್ಬೋದು, ಮೆಕ್ಯಾನಿಕ್ ಶಾಪ್ ಆಗ್ಬೋದು, ಎನಿ ಟೈಮ್ ಗಾಡಿ ಸರ್ವಿಸ್ ಮಾಡಕ್ ಆಗ್ಬೋದು. ಈಗ ಕೆಲವರು ಹೇಳ್ತಾರೆ ಕಾರ್ ವಾಸರ್ ಎಲ್ಲ ಇದೆ, ಔಟ್ ಆಫ್ ಕಂಟ್ರಿ ಬರ್ತದಲ್ಲ, ಯೂಸ್ ಅಂತ ಇರೋದು ಆಗಲ್ಲ. ನಮ್ಗೆ 4 hour 5 hour ತೊಳ್ಕೊಬೇಕು. JCB ಇರುತ್ತೆ, ಲಾರಿ ಇರುತ್ತೆ, ಬಸ್ ಇರುತ್ತೆ, ಇಲ್ಲ ಸ್ಕೂಲು ಕ್ಲೀನ್ ಮಾಡಕ್ಕೆ, ಈ ತರ ಕ್ಲೀನ್ ಮಾಡಕ್ಕೆ, ಔಷಧಿ ಹೊಡಕ್ಕೆ ಎಲ್ಲ ಆಗ್ಬೋದು. ಈ ಕ್ಯಾಟಗರಿ ಇದ್ರಲ್ಲಿ 2 HP ಏನಿದೆಯಲ್ಲ, 2 HP ಮೋಟರ್ ಹಾಕಿರ್ತೀವಿ. ಇದು 2 HP, ಅದು 1 HP. ಇದು 2 ಮೇಜರ್ ಈ ಮಾಡೆಲ್ ಹೋಗುತ್ತೆ ನಮ್ಗೆ. 2 HP ಮೋಟರ್ ಹಾಕಿರ್ತೀವಿ, 22 ಅಂತ ಪಂಪ್ ಹಾಕಿರ್ತೀವಿ. ಇದು ನಿಮಗೆ 200 ಮೀಟರ್ ಕೆಪಾಸಿಟಿ ಬಿಡುತ್ತೆ, ಅಂದ್ರೆ 650 ಅಡಿ ತನಕ ಸ್ಪ್ರೇ ಮಾಡುತ್ತೆ. ಈಗ ವಾಷಿಂಗ್ ಮಾಡ್ಕೋಬಹುದು, ಒಂದು ಇದು ಮಾಡಬಹುದು ಆಯ್ತಾ. ಆಕ್ಚುಲಿ ಇದು ಇಂಡಿಯನ್ದು. ಇಂಡಿಯನ್ ಏನಾಗುತ್ತೆ, ಕಾಮನ್ ಆಗಿ ಮೋಟರ್ ಸಪ್ರೇಟ್, ಪಂಪ್ ಸೆಟ್ ತಗೊಂಡು ಫಿಟ್ಟಿಂಗ್ ಮಾಡ್ತಾರೆ. ನಾವು ಇದನ್ನ ಬಾಕ್ಸ್ ಟೈಪ್ ಮಾಡಿ ನಮ್ಮ ಫ್ಯಾಕ್ಟ್ರಿಲಿ ಇದೆಲ್ಲ ಫ್ಯಾಬ್ರಿಕೇಶನ್ ಮಾಡಿ ದೂರ ಕಳ್ಸೋಕು ಈಸಿ ಆಗ್ಲಿ ಅಂತ ಮಾಡಿಫೈ ಮಾಡಿ ಇದೆಲ್ಲ ರೆಡಿ ಫುಡ್ ಕೊಡ್ತೀವಿ. ಈಗ ಅಂಗಡಿಯವ್ರು ಬಂದ್ರು ಕಾಂಟ್ಯಾಕ್ಟ್ ಮಾಡ್ಬೋದು, ನಮಗೆ ಅವ್ರಿಗೂ ಕೊಡ್ತೀವಿ. ಡೈರೆಕ್ಟ್ ಆಗಿ ಕಸ್ಟಮರ್ ಇದ್ರು ಕೊಡ್ತೀವಿ, ನೋ ಪ್ರಾಬ್ಲಮ್. ನಮ್ದು ಈ ಮಿಷಿನ್ ಅಂತ ಎಲ್ಲ ಕಡೆ ಡಿಸ್ಪ್ಯಾಚ್ ಮಾಡ್ತೀವಿ. ಇದು ಪೈಪ್ ಬಿಟ್ಟು 14,500, 1 ವರ್ಷ ಗ್ಯಾರಂಟಿ ವಿತ್. ನಮ್ಮ ಶೋರೂಮ್ ಅಲ್ಲಿ ಏನೇ ತಗೊಂಡ್ರು, ನಮ್ಮ ಕಂಪ್ನಿಲಿ ಏನೇ ತಗೊಂಡ್ರು ವಿತೌಟ್ ಬಿಲ್ ನಾವು ಕೊಡಲ್ಲ. ಕೆಲವ್ರು ಏನ್ ಮಾಡ್ತಾರೆ, ವಿತೌಟ್ ಬಿಲ್ ಅಂದ್ಬಿಟ್ಟು ದುಡ್ಡು ತಗೊಂಡಿರ್ತಾರೆ, ಬಿಲ್ ಕೊಡಲ್ಲ ಅಷ್ಟೇ ರೈತರಿಗೆ. ನಮ್ದು ವಿತ್ ಬಿಲ್ಲು, ವಿತ್ 1 ವರ್ಷ ಗ್ಯಾರಂಟಿ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ. ಈ ಪ್ರಾಡಕ್ಟ್ ಬರುತ್ತೆ. ಅದು ಬಿಟ್ರೆ ಈ ಖಾಲಿ ಓನ್ಲಿ ಪಂಪ್ ಬರ್ತದೆ. ಓನ್ಲಿ ಪಂಪ್ ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಈಗ 1 HP ನನ್ನ ಹತ್ರ ಆಲ್ರೆಡಿ ಮೋಟರ್ ಇದೆ ಅಂತಾರೆ, ಇಲ್ಲ ಎಕ್ಸೆಲ್ಗೆ ಚೇತಕ್ ಗಾಡಿ ಫಿಟ್ ಮಾಡ್ತೀನಿ ಅಂತಾರೆ, ಆ ಕ್ಯಾಟಗಿರಿ ಬರ್ತದೆ. ಆ ಕ್ಯಾಟಗಿರಿದು 18 ಮಾಡೆಲ್ ಪಂಪ್ ಅಂತ ಬರ್ತದೆ. ಇದು ಕೆಪಾಸಿಟಿ ಮ್ಯಾಕ್ಸಿಮಮ್ 150 ಮೀಟರ್ ತನಕ ಆಗುತ್ತೆ. ಇದು 4,100 ರೂಪಾಯಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಲೆವೆಲ್ 22 ಮಾಡೆಲ್ ಅಂತ ಬರುತ್ತೆ. ಈ 22 ಮಾಡೆಲ್ ಅನ್ನೋದು 200 ಮೀಟರ್ ಕೆಪಾಸಿಟಿ ಹೊಡೆಯುತ್ತೆ. 2 ಪೈಪ್ ಹಾಕೊಂಡ್ರೆ 150 ಹೊಡೆಯುತ್ತೆ. ಇದು ನಮ್ಮಲ್ಲಿ 4,300 ಇದೆ, ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಅದಾದ್ಮೇಲೆ 30 ಮಾಡಲ್ ಅಂತ ಬರುತ್ತೆ. ಓಕೆನಾ. 30 ಮಾಡಲು 300 ಮೀಟರ್ ಕೆಪಾಸಿಟಿ ಹೊಡೆಯುತ್ತೆ. ಇದನ್ನ ಟ್ರ್ಯಾಕ್ಟರ್ಗೆ ಹಾಕ್ತಾರೆ, ಕರೆಂಟ್ ಮೋಟರ್ಲಿ 3 HP ಹಾಕ್ತಾರೆ, ಈ ಕ್ಯಾಟಗರಿಗೆಲ್ಲ ಹಾಕ್ತಾರೆ. ಇದು ಬಂದು 7,200 ರೂಪಾಯಿ ಇದೆ. ಅದಾದ್ಮೇಲೆ ನಿಮಗೆ ಇನ್ನೂ IR ಮಾಡೆಲ್ ಬರುತ್ತೆ. IR ಮಾಡೆಲ್ ಮೀನ್ಸ್ ಈಗ ನನ್ಗೆ 5 HP ಬೇಕು, 500 ಮೀಟರ್ ಹೊಡಿಬೇಕಂದ್ರೆ ಆರ್ಡರ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ, ಅದಾಯ್ತಾ. ಅದಾದ್ಮೇಲೆ ಇದು ಕಾರ್ ವಾಷರ್ ಸರ್. ಇದು ಕಾರ್ ವಾಷರ್. ಈಗ ಈಗ ಈ ಕಾರ್ ವಾಷರ್ ಒಂದು ವಿಶೇಷತೆ ಏನಂದ್ರೆ, ಒಂದು ಕಾರ್ ತೊಳ್ಕೊಳಕ್ ಮಾಡಿದ್ದು 45 ನಿಮಿಷ ಆನ್ ಆದ್ಮೇಲೆ ರೆಸ್ಟ್ ಕೊಡಬೇಕು. ಮೇನ್ ಇದು ನೆಗೆಟಿವ್ ಅನ್ನೋದು ಅಷ್ಟೇ. ಈ ಜೊತೆಲಿ 6 ಮೀಟರ್ ಪೈಪ್ ಕೊಡ್ತಾನೆ, ಒಂದು ಗನ್ ಕೊಡ್ತಾನೆ, ಶಾಂಪೂ ಬಾಟ್ಲು ಕೊಡ್ತಾನೆ, ಫುಟ್ಬಾಲ್ ಕೊಡ್ತಾನೆ, ಇದೆಲ್ಲ ಬರ್ತದೆ. ನಿಮ್ಗೆ ಫುಲ್ 80 ಬಾರ್ ಪ್ರೆಷರ್ ಬರ್ತದೆ. ಇದು ಬಂದು 5,400 ರೂಪಾಯಿ. 5,400. ಬಟ್ ವಾರಂಟಿ ಏನ್ ಬರಲ್ಲ, ಮೇಂಟೈನ್ ಮಾಡ್ಕೋಬೇಕು. 5,400 ರೂಪಾಯಿ ಆಗುತ್ತೆ. ಇದು ಬಂದು ಎಲೆಕ್ಟ್ರಿಕಲ್ ಸ್ಪ್ರೇಯರ್. ಬ್ಯಾಟ್ರಿ ಸ್ಪ್ರೇಯರ್ ಇದೆಯಲ್ಲ, ಆ ತರದಲ್ಲಿ ಈಗ ಇದಕ್ಕೆ ಮಿನರಲ್ ಎಲ್ಲ ಬಿಡ್ತಾರಲ್ಲ ಡ್ರಿಪ್ ಪೈಪ್ಗೆ, ಅದು ಬಿಡ್ಲಿಕ್ಕೆ ವೆಂಚೂರಿ ಬಿಡ್ಲಿಕ್ಕೆ ಇದು ಮಾಡಿದ್ದಾರೆ ಈ ಪಂಪ್. 12 volts 12 ದೊಡ್ಡ ಬ್ಯಾಟ್ರಿ ಇರ್ತದೆ, 2 ಮೋಟರ್ ಇರ್ತದೆ, ಪೈಪ್ ಹಾಕಂದ್ರೆ 50 ಮೀಟರ್ ಇದೇ ಕೆಲಸ ಮಾಡುತ್ತೆ. ಇದು ಬಂದು 3,800 ರೂಪಾಯಿ ಆಗುತ್ತೆ. ಇದು ಸ್ಪ್ರೇಯಿಂಗ್ ಕ್ಯಾಟಗರಿಲಿ. ವಾಟರ್ ಪಂಪ್ ಸೆಟ್, ಈಗ ಕರೆಂಟ್ ಇಲ್ಲ ಅಂದ್ರೆ ನೀರು ಹೊಡೆಯಕ್ಕೆ ವಾಟರ್ ಪಂಪ್ ಸೆಟ್ ಇದೆಯಲ್ಲ, ಅದ್ರಲ್ಲಿ ನಮ್ಮ ಲ್ಯಾಂಡ್ಸನ್ ಕಂಪ್ನಿಲಿ ಇದೆ ನೋಡಿ. ಇದು 2 ಇಂಚ್ 2x2. ಇದೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು, ಎಲ್ಲ ಕಡಿಮೆ ಮಾಡಿದೀವಿ ನೋಡಿ. ನೀವು ಡಿಸ್ಪ್ಲೇ ಮಾಡ್ಬೋದು. 9,800 ರೂಪಾಯಿಗೆ ವಿತ್ 6 month ವಾರಂಟಿ ವಿತ್ GST ಬಿಲ್ ಸಮೇತ ಕೊಡ್ತೀವಿ. 9,800. ಈ 3x3 ಬಂದು 3 ಇಂಚ್ ಜಿಲ್ವರ್, ಇದು 10,500 ರೂಪಾಯಿ ಕೊಡ್ತೀವಿ. ಎಲ್ಲ ಇನ್ಕ್ಲೂಡಿಂಗ್ GST ಇದೆಲ್ಲ ಬರ್ತದೆ. ಇದೆಲ್ಲ ಪೆಟ್ರೋಲ್ ರನ್. ಅದಾದ್ಮೇಲೆ ನಿಮ್ಗೆ ಹೊಂಡಾ ಕಂಪ್ನಿ ಬೇಕಾದ್ರೂ ಇದೆ.
2 ಇಂಚ್ ಡೆಲಿವರಿ ಇರೋದು ಹೊಂಡಾ ಕಂಪ್ನಿದು 24,200. 24,200 ರೂಪಾಯಿ. ಓಕೆನಾ. 3 ಇಂಚ್ ಡೆಲಿವರಿ ಇರೋದು ಹೊಂಡಾ ಕಂಪ್ನಿದು 32,000. ಓಕೆ. ಹೊಂಡಾದಲ್ಲಿ ನಿಮಗೆ 2 ಇಯರ್ಸ್ ವಾರಂಟಿ ಸಿಗುತ್ತೆ. ಪ್ರೈಸ್ ಹಂಗೆ ಕೊಟ್ಟಿರ್ತಾರೆ, 1:3 ಕೊಟ್ಟಿರ್ತಾರೆ. ಕಾಸ್ಟ್ ತಕ್ಕಗೆ ಕ್ವಾಲಿಟಿ ಇರ್ತದೆ. ನಾವು ಈಗಾಗಲೇ ಸ್ಪೇರ್ ಎಲ್ಲ ಹೇಳಿದ್ನಲ್ಲ, ಇದರಲ್ಲಿ ಪೈಪ್ ಹೇಳಿದ್ನಲ್ಲ ನಿಮಗೆ. ಪೈಪಲ್ಲಿ 3 ತರ ಕ್ವಾಲಿಟಿ ಬರುತ್ತೆ. 100 ಮೀಟರ್ದು ಸರ್ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಕ್ವಾಲಿಟಿ 3,800, 4,000, 4,500 ತನಕ ಎಲ್ಲ ಇದೆ. ಪೈಪ್ ನಮ್ ಜನಕ್ಕೆ ಗೊತ್ತಾಗಲ್ಲ, ಎಲ್ಲೋ ಕಲರ್ ಅಂದ್ಬಿಡ್ತಾರೆ. ಪೈಪಲ್ಲಿ ತುಂಬಾ ವೆರೈಟಿ ಇದೆ. ಇದು 100 ಮೀಟ್ರು 3,500 ರೂಪಾಯಿ, 35 ರೂಪಾಯಿ ಮೀಟ್ರು. ಇದು ನಾರ್ಮಲ್ ಕ್ವಾಲಿಟಿ. ಮಿಡ್ ವರ್ಷನ್ ಬಂದ್ಬಿಟ್ಟು 45 ರೂಪಾಯಿ ಮೀಟ್ರು, 4,500 ರೂಪಾಯಿ. ಟಾಪ್ ಕ್ವಾಲಿಟಿ ಬಂದು 5,500. ಏನಕ್ಕೆ ಟಾಪ್ ಕ್ವಾಲಿಟಿ ಅಂತೀವಿ ಅಂದ್ರೆ ಈಗ ತುಂಬಾ ಹೆವಿ ಪೈಪ್ ಹಾಕಿದ್ರೆ ಎಳೆಯಕ್ಕಾಗಲ್ಲ, ಲೈಟ್ ವೇಟ್ ಇರ್ಬೇಕು, ಫುಲ್ ಕ್ವಾಲಿಟಿ ಇರ್ಬೇಕು. ಇದು ತೈವಾನ್ದು ಕವಾಸಿಮಾ ಅಂತ ಬರ್ತದೆ, ಆ ಕ್ವಾಲಿಟಿ ಇದು ಟಾಪ್ ಕ್ವಾಲಿಟಿ. ಇದು 5,500 ಆಗುತ್ತೆ. ಇದು ಬ್ಯೂಟಿಫುಲ್ ಇರ್ತದೆ, ನಿಮ್ಗೆ ಇಟ್ಕೊಂಡ್ರೆ 10 ವರ್ಷಕ್ಕೂ ಏನಾಗಲ್ಲ. ಈ 3 ವೆರೈಟಿ ಇರುತ್ತೆ ಪೈಪು. ನೀವು ಯಾಕೆಂದ್ರೆ ಕಾಮನ್ ಆಗಿ ಏನ್ ಮಾಡ್ತಾರೆ, ಮಿಷಿನ್ ಅಲ್ಲಿ ಕಡಿಮೆ ಮಾಡಿ ನಾರ್ಮಲ್ ಪೈಪ್ ಹಾಕೋದು ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ. ಬಟ್ ನಿಮ್ಗೆ ಮೈಂಡ್ಗೆ ಇರ್ಲಿ 3,500, 4,500, 5,500 ಯಾವ್ದು ಬೇಕು ತಗೋ.